ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ. ಉಕ್ರೇನ್ ಮೇಲೆ ನಿನ್ನೆ ಒಂದೇ ದಿನ ರಷ್ಯಾ 472 ಡ್ರೋನ್ ದಾಳಿಯನ್ನ ನಡೆಸಿದೆ. ರಾಜಧಾನಿ ಕೀವ್ ಸೇರಿ 5 ನಗರದ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದ್ದು 12 ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಉಕ್ರೇನ್ ಕೂಡ ಡ್ರೋನ್ ದಾಳಿ ಮಾಡಿದೆ. ಸತತ 9 ಗಂಟೆಗಳ ಕಾಲ ಡ್ರೋನ್ಗಳ ಸುರಿಮಳೆಗೈದಿದೆ. ರಷ್ಯಾದ 4 ಏರ್ಬೇಸ್ಗಳಿಗೆ ಹಾನಿ ಮಾಡಿದ್ದು 40 ಏರ್ಕ್ರಾಫ್ಟ್ಗಳು ಡ್ರೋನ್ ದಾಳಿಗೆ ಧ್ವಂಸಗೊಂಡಿವೆ. Tu-22 ಬಾಂಬರ್ಸ್ ಏರ್ಕ್ರಾಫ್ಟ್ A-50 ಉಕ್ರೇನ್ ಡ್ರೋನ್ಗಳು ನಾಶಪಡಿಸಿವೆ. ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಸದ್ಯಕ್ಕಂತೂ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೇರಿದ್ದು ಉಕ್ರೇನ್ ಮೇಲೆ ನಿನ್ನೆ ಒಂದೇ ದಿನ ರಷ್ಯಾ 472 ಡ್ರೋನ್ ದಾಳಿಯನ್ನ ನಡೆಸಿದೆ. ಉಕ್ರೇನ್ನಿಂದಲೂ ಕೂಡ ಪ್ರತ್ಯುತ್ತರವನ್ನ ನೀಡಲಾಗಿದ್ದು 4 ಏರ್ಬೇಸ್ಗಳನ್ನು ಉಕ್ರೇನ್ ಕೂಡ ಧ್ವಂಸ ಮಾಡಿದೆ. ಒಟ್ಟಾರೆಯಾಗಿ ರಾಜಧಾನಿ ಕೀವ್ ಸೇರಿ 5 ನಗರದ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದ್ದು 12 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಉಕ್ರೇನ್ ಕೂಡ ಡ್ರೋನ್ ದಾಳಿಯನ್ನ ಮಾಡಿದೆ. ಸತತ 9 ಗಂಟೆಗಳ ಕಾಲ ಡ್ರೋನ್ಗಳ ಸುರಿಮಳೆಗೈದಿದ್ದು ರಷ್ಯಾದ 4 ಏರ್ಬೇಸ್ಗಳಿಗೆ ಹಾನಿ ಮಾಡಿದೆ. 40 ಏರ್ಕ್ರಾಫ್ಟ್ಗಳು ಡ್ರೋನ್ ದಾಳಿಗೆ ಧ್ವಂಸಗೊಂಡಿದ್ದು Tu-95, Tu-22 ಬಾಂಬರ್ಸ್ ಏರ್ಕ್ರಾಫ್ಟ್ A-50 ಉಕ್ರೇನ್ ಡ್ರೋನ್ಗಳು ನಾಶಪಡಿಸಿವೆ. ಒಟ್ಟಾರೆಯಾಗಿ 2 ದೇಶಗಳ ನಡುವೆ ಸಂಘರ್ಷ ಮುಂದುವರೆದಿದ್ದು ಉಕ್ರೇನ್ನಿಂದ ಕೂಡ ಪ್ರತ್ಯುತ್ತರವನ್ನ ನೀಡಿ 4 ಏರ್ಬೇಸ್ ಅನ್ನು ಧ್ವಂಸಗೊಳಿಸಿದ್ದಾರೆ.